ರೀ ಇಲ್ಲೇ ನಿಲ್ಸಿ ಇದೇ ಮನೆ ರೀ. ಆಮೇಲೆ ಇನ್ನೊಂದು, ಅವ್ರು ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡ್ಬೇಕು. ನೀವು ತುಂಬಾ ಮಾತಾಡ್ತೀರಾ ಅನ್ನೋದು ಗೊತ್ತಿದೆ, ಆದ್ರೆ ಇಲ್ಲಿ ಒಳ್ಳೇದಲ್ಲ. ಕಲ್ ಕೆಳಗೆ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಎಲ್ರು ಸೇರ್ಕೊಂಡು ಅದೆಷ್ಟು ರುಬ್ಬಿ ರೀ. ಮತ್ತಿನೇನೆ ಚಾನ್ಸ್ ಸಿಕ್ಕಿದೆ ಅಂತ ಹೆಂಗೆಲ್ಲ ಇನ್ಸಲ್ಟ್ ಮಾಡೋದ ನೀನು? ನಡಿ ಸುಮ್ನೆ. ಸರ್, ಸಾಹೇಬ್ರು ಬರೋದಿಕ್ ಹೇಳಿದ್ರು, ಇದಾರಾ? ಒಳಗಡೆ ಇದಾರೆ, ಹೋಗಿ. ಥ್ಯಾಂಕ್ ಯು ಸರ್. ಓ ಮೀನಾ, ನಮಸ್ತೆ ಮೇಡಮ್. ನಮಸ್ತೆ. ನಡಿ ಕೂತ್ಕೋ. ನೀವು ಕೂತಿರಿ, ನಾನು ಕಾಫಿ ತರ. ಅಯ್ಯೋ ಮೇಡಮ್, ಅದೆಲ್ಲ ಏನು ಬೇಡ. ಸರ್ನ ನೋಡ್ಬೇಕಿತ್ತು. ಸರಿ, ಬರ್ತಾರೆ. ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ. ಏನಯ್ಯ ಸೂರ್ಯ, ಹೇಗಿದೆ ಜೀವನ? ಮದುವೆ ಮನೇಲಿರೋ ಬಾಳೆ ಎಲೆ ತರ ಆಗೋಗಿದೆ ಸರ್ ಜೀವನ. 10 ನಿಮಿಷಕ್ಕೆ ಮುಂಚೆ ಕಣ್ಣು ಗೊತ್ಕೊಂಡು ಊಟ ಮಾಡೋರೆ ಇವಾಗ ತಗೊಂಡೋಗಿ ತಿಪ್ಪೆಲ್ ಬಿಸಾಕ್ತಾ ಇದಾರೆ. ಒಂದಲ್ಲ ಒಂದ್ ಗೋಳ್ ಇದ್ದಿದ್ದೆ ಕಣಯ್ಯ ನಿಂದು. ಯಾಕಯ್ಯ ಹೋಗಿ ಅರುಣ್ ಗಾಡಿ ಕೂತಿದ್ಯಾ? ಸರ್, ನಾನು ಯಾರು ಹೇಳಿದ್ರು ಯಾರು ನನ್ನ ಮಾತೇ ನಂಬ್ತಾ ಇಲ್ಲ ಸರ್. ನನ್ನ ಗಾಡಿ ನಿಜವಾಗ್ಲೂ ಬ್ರೇಕ್ ಫೇಲ್ ಆಗಿ ಹೋಗಿತ್ತು ಸರ್. ಅದು ಕಂಟ್ರೋಲ್ ಮಾಡೋ ಸ್ಥಿತಿನೇ ಇರಲಿಲ್ಲ. ಕರೆಕ್ಟಾಗಿ ನೋಡಿದ್ರೆ ಎದುರುಗಡೆಗೆ ಈ ಸ್ಕೂಲ್ ಮಕ್ಳಿರೋ ಆಟೋ ಬಂದ್ಬಿಡ್ತು. ಅದರಿಂದ ತಪ್ಪಿಸ್ಕೊಳ್ಳೋ ಗಾಡಿ ತಿರುಗಿಸ್ದೆ. ನನ್ನ ಕರ್ಮಕ್ಕೆ ಆ ವಯ್ಯ ಅಲ್ಲೇ ನಿಂತಿದ್ದ. ಯಾರು ಗೊತ್ತಿತ್ತು ಸರ್ ನನ್ನ ಹಣೆ ಬರ ಚಂದ್ರನಗರದ ಸರ್ಕಾರ ಕಾಯ್ತಾ ಇತ್ತು ಅಂತ. ಸರ್, ಇವ್ರು ಖಂಡಿತವಾಗ್ಲೂ ಬೇಕು ಅಂತ ತಪ್ಪು ಮಾಡಿಲ್ಲ. ಆದ್ರೆ ಹಳೆ ದ್ವೇಷನೆ ಮನ್ಸಲ್ಲಿ ಇಟ್ಕೊಂಡು ಕಾರ್ನ ಸೀಸ್ ಮಾಡಿದ್ದಾರೆ, ಲೈಸೆನ್ಸ್ ನ ಹೋಲ್ಡ್ ಮಾಡಿದ್ದಾರೆ ಸರ್. ಮನೆಗೆ ಆಧಾರ ಇರೋದೆ ಕಾರು ಸರ್. ಇವ್ರಿಗೆ ಕಾರ್ ಓಡ್ಸೋದ್ ಬಿಟ್ರೆ ಬೇರೆ ಕೆಲಸ ಏನೂ ಗೊತ್ತಿಲ್ಲ. ದಯವಿಟ್ಟು ಸರ್, ನೀವೇನಾದ್ರೂ ಸಹಾಯ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ರು ದ್ವೇಷ ಸಾಧಿಸಿದ್ದಾರೆ ಅಂತ ನೀವ್ ಹೇಳ್ತೀರಾ? ನೀವು ದ್ವೇಷ ಸಾಧಿಸಿದ್ದೀರಾ ಅಂತ ಅವ್ರು ಹೇಳ್ತಾನೆ. ನಾನು ಯಾರು ಮಾತು ನಂಬೋದು? ಸರ್, ಅವ್ರ ಕೈಲಿರೋದು ಅಧಿಕಾರ ಸರ್, ನಮ್ ಕೈಲಿರೋದು ಸ್ಟೇರಿಂಗ್ ಮಾತ್ರ. ಭಾಷೆ ಗೊತ್ತಿಲ್ದಿರೋ ಜನ ಎಲ್ಲ ಕಾರಿಸ್ತಾರೆ ಸರ್. ಕುಡ್ದಿರ್ತಾರೆ, ಸೇದಿರ್ತಾರೆ, ಬಾಯ್ಬ ಬಂದಂಗೆ ಮಾತಾಡ್ತಾರೆ. ತಡ್ಕೊಂಡು ಮಾಡೋ ಕೆಲಸ ಸರ್ ನಮ್ದು. ಅಭಿಮಾನನ ಅಡ ಇಟ್ಟು ಬದುಕ್ತಾ ಇರ್ತೀವಿ ಸರ್. ನಮ್ಮಂತವ್ರು ಯಾರ ಮೇಲೆ ಸರ್ ದ್ವೇಷ ಸಾಧಿಸಕ್ ಸಾಧ್ಯ? ಸರ್, ಇವ್ರಿಗೆ ಮುಂಗೋಪ ಜಾಸ್ತಿ ಅಷ್ಟೇ, ಆದ್ರೆ ಯಾರ ಮೇಲೂ ಸೇಡ್ನ ಸಾಧಿಸಲ್ಲ ಸರ್. ಆದ್ರೆ ಏನ್ ಮಾಡದಮ್ಮ, ಅರುಣು ನನ್ನ ಅಂಡರ್ ಇದ್ದಾಗ ಅವ್ನಿಗೆ ಏನಾದ್ರು ಹೇಳಿ ಸಮಾಧಾನ ಮಾಡ್ಬೋದಿತ್ತು. ಈಗ ಅವನು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿಲ್ಲ. ಆದ್ರೂ ಅವ್ರು ನಿಮ್ ಮಾತ್ ಕೇಳ್ತಾರೆ ಅನ್ನೋ ನಂಬಿಕೆ ಸರ್. ಒಂದ್ ಮಾತ್ ಕೇಳ್ ನೋಡ್ರಿ, ಪಾಪದವ್ರು. ಮಾತಾಡ್ತೀನಿ ಕಣೆ, ಮಾತಾಡೋ ಅಂತ ಹೇಳಿದ್ನ. ಇವ್ರಿಗೆ ಕಾಫಿ ತಂದ್ಕೊಡು, ನಾನು ಆ ಏರಿಯಾ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ನೋಡ್ತೀನಿ. ಸರಿ. ಉದ್ದೇಶ ಪೂರ್ವಕವಾಗಿ ನೀನ್ ಕೊಲೆ ಮಾಡಕ್ ಬಂದಿದ್ದೆ ಅಂತ ಅರುಣ್ ಕೇಸ್ ಫೈಲ್ ಮಾಡಿದಾನೆ. ಅವನು ಡಿಪಾರ್ಟ್ಮೆಂಟ್ ಇರೋದ್ರಿಂದ ಆ ಏರಿಯಾ SI ಕೂಡ ಅವ್ನ ಮಾತು ನಂಬಿದ್ದಾರೆ. ಸರಿ, ಏನ್ ಸರ್ ಮಾಡೋದು? ಸ್ವಲ್ಪ ದಿನ ಇರು ಸೂರ್ಯ. ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ವಿಷಯ ತಣ್ಣಗಾಗ್ಲಿ. ಸರ್, ವಿಷಯ ತಣ್ಣಗಾಗ್ಲಿ ಅಂತ ಸುಮ್ನೆ ಕೂತ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬೊಟ್ಟೆ ಹಾಕೊಂಡಿರ್ಬೇಕಲ್ಲ ಸರ್. ನನ್ ಏನ್ ಮಾಡುವಂತೀಯಪ್ಪ? ಮಾತಾಡ್ತೀನಿ ಅಂತ ಹೇಳ್ತೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರಿ ಸರ್. ಸರ್, ನಮ್ಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ. ದಯವಿಟ್ಟು ಸರ್, ದೊಡ್ಡ ಮನ್ಸ್ ಮಾಡಿ ನಮ್ಮನ್ನ ಕಾಪಾಡಿ. ಆಯ್ತಮ್ಮ, ಕಾಫಿ ಕುಡೀರಿ. ಸರ್, ನಾವಿನ್ ಬರ್ತೀವಿ. ಆಯ್ತು, ನಾನ್ ಬರ್ತೀನಿ ಮೇಡಮ್. ಮೀನಾ, ಇದು ಯಾಕೋ ಸುಲಭವಾಗಿ ಬಗೆಹರ ತರ ಕಾಣಿಸ್ತಲ್ಲ ಕಣೆ ನೀನು. ಹಾಗಂತ ಸುಮ್ನೆ ಇರೋದಕ್ಕೂ ಆಗಲ್ಲ ಅಲ್ವಾ ರೀ? ಬೇರೆ ಏನಾದ್ರೂ ಮಾಡ್ಬೇಕು. ಏನ್ ಬೇರೆ ಏನೋ ಮಾಡೋದು? ನೀನು ಹೇಳ್ಬಿಟ್ಟಿಲ್ಲಮ್ಮ ಅವ್ರಿಗೆ ಮುಂದೆ, ನಮ್ ಗಂಡಂಗೆ ಈ ಕಾರ್ ಓಡಿಸೋ ಕೆಲಸ ಬಿಟ್ರೆ ಬೇರೆ ಏನು ಬರೋದಿಲ್ಲ ಅಂತ. ನಿಜಾನೇ ತಾನೆ? ಯಾವ್ದು ನಿಜ ಅಮ್ಮಣ್ಣಿ? ಈ ಸೂರ್ಯ ಕೈ ಇಟ್ರೆ ಸೂರ್ಯಲಿರೋ ಯಾವ ಕೆಲಸ ಬೇಕಾದ್ರೂ ಮಾಡ್ಬಿಡ್ತಾನೆ. ಆಯ್ತಪ್ಪ, ನಿಮ್ಗೆಲ್ಲಾ ಕೆಲ್ಸನೂ ಮಾಡೋದಕ್ ಬರುತ್ತೆ. ನಡೀರಿ, ಇವಾಗ ಹೊರಡೋಣ. ನೀನ್ ಹೊರಡು, ನಾನೊಂದ್ ಸ್ವಲ್ಪ ಶೆಡ್ ಕಡೆ ಹೋಗೋ ಬರ್ತೀನಿ. ಯಾಕೆ ಅಂದ್ರೆ ಏನ್ ಹೇಳಿ ಮೀನಾ, ಮನೇಲಿ ಯಾರಿಗೂ ಮುಖ ತೋರ್ಸಕ್ ಆಗ್ತಾ ಇಲ್ಲ. ತಲೆ ಬ್ಲಾಂಕ್ ಆಗಿರತ್ತೆ, ಬ್ಲಾಂಕೆಟ್ ಬಾ ಅಂತ ಕರೀತಾ ಇರತ್ತೆ. ಹಿಂದೆ ಬಿದ್ಕೊಳ್ಳೋದು ಇವ್ನ ಕೆಲಸ ಅಂತ ಎಲ್ರು ಆಡ್ಕೋತಾರೆ. ಅದೆಲ್ಲ ಆಗೋದಿಲ್ಲ. ತಗೋಕಿ, ನೀನ್ ನೋಡಿ, ನಾನ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಹುಷಾರು ರೀ. ನೀನ್ ಹುಷಾರು. ನೀನೇನೋ ಗಾಡಿನಲ್ಲಿ ಹೋಗ್ತೀಯ, ನಾನ್ ರಾಜನ್ ತರ ಕಾರ ಓಡಾಡ್ತಿದ್ದೆ. ಈಗ ನಟರಾಜ ಸರ್ವಿಸ್ ಅಲ್ಲಿ ಹೋಗ್ತೀನಿ. ನಿಮ್ ರೀ ಈಗ ಪರಾರಿ. ಬಾಯ್. ಅಯ್ಯೋ ಮನೋಜ, ಏನು ನೀನು ಇನ್ನೂ ತಿಂಡಿ ತಿಂತ ಕೂತಿದ್ಯಾ? ಶೋರೂಮ್ಗೆ ಹೋಗಲ್ವಾ? ತಿಂಡಿ ತಿಂತಲ್ವಾ? ಇನ್ನೇರೋ ಅಯ್ಯೋ, ಯಾರು ನೋಡ್ಕೋತಾರೆ? ಅಲ್ಲಿ ನಮ್ಮ ಹುಡುಗರು ಇದಾರೆ. ತಾನ್ ಮಾಡೋದು ಉತ್ತಮ, ಮಗ ಮಾಡೋದ್ ಮಧ್ಯಮ, ಹಾಳು ಮಾಡೋದ್ ಹಾಳು ಅಂತ ಕೇಳಿಲ್ವೇನ ನೀನು? ಸರಿ, ಬೇಗ ತಿಂದು ಹೊರಡು, ಟೈಮ್ ಆಯ್ತು. ಅಲ್ಲಿ ಎಲ್ಲರೂ ನಮ್ಮವರೇಮ್ಮ. ಹಂಗ ಅನ್ಕೊಂಡಿದ್ದಕ್ಕೆ ಮಲೇಷ್ಯಾ ಹುಡುಗಿ ಸೇದು ಬಿಟ್ರು ಮುಂದೆ ನಾಮನ. ನೋಡು ಮನೋಜ, ಹೇಳ್ತಿದ್ದೀನಿ ಕೇಳಿಸ್ಕೊ. ಯಾರನ್ನು ಹತ್ರಕ್ಕೂ ಸೇರಿಸ್ಕೋಬೇಡ, ಯಾರನ್ನು ನಂಬಳು ಬೇಡ. ನಿನ್ ಜೀವನ, ನಿನ್ ದುಡ್ಡು ಅಷ್ಟೇ. ತುಂಬಾ ಯೋಚನೆ ಮಾಡ್ಬೇಡಮ್ಮ, ನಾವ್ ರೋಹಿಣಿ ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಏನೋ ಹೇಳ್ದೆ ನೀನು? ಅವಳು ಬರ್ತಿದ್ದಾಳೆ ನನ್ನ ಶೋರೂಮ್ಗೆ. ಅಮ್ಮ, ಅದು ಬಾರ್ದು ಅಂತ ಬೊಗಳದ್ನ ಇಲ್ವಾ?
ನಿನ್ಮೇಲೆ ಬರ್ಬೇಡ ಅಂತ ಹೇಳ್ಬಿಡ್ತೀನಿ ಬಿಡಮ್ಮ. ಇನ್ಮೇಲಿನ ವಿಷಯ ಕೇಳ್ತಾ ಇಲ್ಲ ನಾನು. ಇಷ್ಟು ದಿನ ಬಂದಿಲ್ಲ ಅವಳು, ಬಂದಿದ್ಲ ಅಂದೆ. ಅದು ಹೋಗ್ಲೋ. ಅಯ್ಯೋ ಬಂದಾಗಲ ಹೇಳಿದನಮ್ಮ, ಅಮ್ಮಗ್ ಬೇಜಾರಾಗುತ್ತೆ ಬರ್ಬೇಡ ಅಂತ. ಯಾಕೆ ಯಾಕೆ ಹೋಗಿದ್ದೀನಿ ಶೋರೂಮ್ಗೆ? ಅಯ್ಯೋ ಇಲ್ಲ ಅತ್ತೆ, ನಾನು ಹೋಗಿಲ್ಲ. ಹಾಗಾದ್ರೆ ನನ್ನ ಮಗ ಸುಳ್ಳು ಹೇಳ್ತಿದ್ದಾನ? ಅದು ಹೋಗ್ಲೆ, ನನ್ನ ಮಗ ಸುಳ್ಳು ಹೇಳ್ತಿದ್ದಾನ? ಅತ್ತೆ ಅದು ಅಯ್ಯೋ ಅಮ್ಮ, ಎಷ್ಟು ಸುಳ್ಳು ಐತೆ, ಎಷ್ಟು ಸುಳ್ಳು ಐತ್ಯಾ? ಯಾವ ಸ್ಕೂಲಲ್ಲಿ ಓದಿದ್ ನೀನು? ಅಲ್ಲ, ಆ ಸ್ಕೂಲಲ್ಲಿ ಬರೀ ಸುಳ್ಳು ಹೇಳೋದನ್ನೇ ಕಲ್ಸ್ಕೊಡಿತಾರ ನಿನಗೆ? ಅಂದ್ರೆ 600 ಸುಳ್ಳು ಬರುತ್ತಲ್ಲೇ ಮೋಯಾಂಗಿರಿ. ಅತ್ತೆ ಅದು ನೋಡ್ತಾಡಿದ್ರೆ ಅಂದ್ರೆ ಹೆಣ್ಣು ಪರ್ಚ್ಬಿಡ್ತೀನಿ, ಹಿಂಡು ಬಿಡ್ತೀನಿ. ರಾಜಮಾತೆ ತಂದು ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ನಾನು ಹೇಳಿದ್ದಾನೆ. ಆದ್ರೂ ನಿಮ್ಮ ಮಾವ ಇನ್ಫ್ಲೂಯೆನ್ಸ್ ಮಾಡಿದ್ರಲ್ಲ ಅಂತ ಪಾರ್ಲರ್ ಮಾತ್ರ ಹೋಗು ಅಂತ ಹೇಳಿರೋದು ನಾನು. ಇದ್ರಲ್ಲಿ ನನಗೆ ಹೇಳ್ದೆ ಕೇಳ್ದೆ ನೀನು ಶೋರೂಮ್ಗೆ ಹೋಗಕ್ ಶುರು ಮಾಡಿದ್ಯಾ? ಇನ್ನೊಂದು ಸಲ ನೀನೇನಾದ್ರೂ ಶೋರೂಮ್ ಕಾಲಿಟ್ರೆ ಮೋಕ್ಷ ಕಾಣಿಸ್ಬಿಡ್ತೀನಿ ನಿನಗೆ. ಆಯ್ತಾ ಸಮಾಧಾನನ? ಅದು ಏನ್ ಹೇಳು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಎಷ್ಟ್ರಿ ಬಡ್ಕೋಬೇಕು ನಮ್ ಜೀವನದಲ್ಲಿ ನಿಮ್ಮಮ್ಮ ಬರ್ಬಾರ್ದು ಅಂತ? ಏನ್ರಿ ಇಷ್ಟು ಮಾತಾಡ್ತಾ ಇದೀನಿ, ಏನ್ ಮಾತಾಡ್ತಿಲ್ವಲ್ಲ? ಓ, ನಾನ್ ನಿಮಗೂ ಬೇಡ್ವಾ? ಹಾಗಿದ್ರೆ ಹೇಳ್ಬಿಡಿ ನನ್ ಜೀವನದಲ್ಲಿ ನೀನು ಬೇಡ ಅಂತ. ತಿಂಡಿ ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಇರು. ನಾನು ತಿಂಡಿ ತಿನ್ಬೇಕು. ಇರು, ಉಪ್ಪು ಖಾರ ಜಾಸ್ತಿ ಆಗ್ಬೇಕು, ಸ್ವಲ್ಪ ಸಪ್ಪೆ. ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಒಂಚೂರು ಹಾಕೊಂಬಿಡೋಣ. ಅದೆಲ್ಲೋದ್ನೋ ಅದೇನಾದ್ನೋ, ಎಷ್ಟು ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ. ಮನೇಲಿ ವಿಚಾರಿಸೋಣ? ಬೇಡ ಬೇಡ, ಎಲ್ರು ವಿಡಿಯೋ ನೋಡಿ ಅಪ್ಸೆಟ್ ಆಗಿರ್ತಾರೆ. ನಾವ್ ಮನೆಗೆ ಹೋಗೋದ್ ಬೇಡ. ಎಲ್ಲೆಲ್ಲೋ ಹುಡ್ಕಾಡೋದ್ ನೀನ, ಎಲ್ಲೋಗಿದ್ದು? ಬಂದ ನಾನೇ ಕಡ್ದೋಗಿದ್ದೀನಿ ಚಿತ್ತ. ಟೈಮ್ ಟೇಬಲ್ ಹಾಕೊಂಡು ಬಂದು ರುಬ್ಬಕ್ ಶುರು ಮಾಡ್ಬಿಟ್ಟಿದೆ ನನ್ನ. ವಿಡಿಯೋ ನೋಡಿದ್ವಿ ಸೂರ್ಯ, ತುಂಬಾ ಬೇಜಾರಾಗ್ತಿದೆ. ನನ್ ತಪ್ಪೇನಿದೆ ಇದ್ರಲ್ಲಿ ಅಂತನೇ ಗೊತ್ತಾಗ್ತಿಲ್ಲ ನನಗೆ. ಅವ್ನ್ ಗಾಡಿ ಟಚ್ ಮಾಡ್ದೆ ಹೌದು, ಆದ್ರೆ ಅವ್ನ ಗಾಡಿಗೆ ಏನು ಡ್ಯಾಮೇಜ್ ಆಗಿಲ್ಲ ಗುರು, ಏನು ಆಗಿಲ್ಲ. ಗಾಡಿ ಕಿತ್ಕೊಂಡ್ಬಿಟ್ಟಿದ್ದಾನೆ. ನೀನು ಕಿತ್ಕೊಂಡು ಗಾಡಿ ಸೀಸ್ ಮಾಡ್ತೀನಿ ನಿಂತದಾನೆ. ಮಗ ಇರೋ, ಬಂದೆ. ಎಲ್ಗೋ ಬಂದೇ ಇರ್ ಮಗ. ಬರ ಎಲ್ಲೋ ಇದೆಲ್ಲ ಯಾಕ್ರೋ? ನಿಮ್ಮನ್ನೇ ಕೇಳ್ತಾ ಇರೋದು, ಇದೆಲ್ಲ ಯಾಕೆ ಅಂತ. ನಿನ್ನೆ ಖುಷಿಯಾಗಿ ಪಾರ್ಟಿ ಮಾಡೋಣ ಅನ್ಕೊಂಡೆ, ಆಗ್ಲಿಲ್ಲ. ಇವಾಗ ನೋವಲ್ಲಿದೀವಿ, ತಗೊಳ್ಳೋಣ ಕಣ. ಬೇಡ ಬಿಡ, ಸುಮ್ನೆರಪ್ಪ ನೀನು. ಹಿಂಗೆಲ್ಲ ಮದ್ಯಪ್ರಿಯರ್ ಆಗ್ಬಾರ್ದು. ಸರ್ವ ಪ್ರಾಬ್ಲಮ್ಗೆ ಸಾರಾಯಣೆ ಬದ್ದು ಅಂತ ಕೇಳಿಲ್ವಾ? ತಗೋ ಸೂರ್ಯ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀಯ. ಸೂರ್ಯ, ಎರಡೆರಡು ಪೆಗ್ ಹಾಕೋಣ, ಟೆನ್ಷನ್ ಎಲ್ಲ ಸರಿ ಹೋಗುತ್ತೆ. ತಗೋ. ಅದು ಏನಪ್ಪ ಬೇಡ ಅನ್ನೋದಕ್ಕೆ ಮನ್ಸೇ ಬರ್ತಾ ಇಲ್ಲ. ಸರಿ ಆಯ್ತು, ಕೊಡ್ರಿ. ಶಿವ ಮಗಂದು ಆಕ್ಸಿಡೆಂಟ್ ಆಗಿದೆ, ಇನ್ಸಿಡೆಂಟು ನನ್ನ ಕಣ್ಣಿಂದ ಮರೆಯಕ್ಕೆ ಆಗ್ತಾ ಇಲ್ಲ. ಸೂರ್ಯ, ಗಾಡಿನ ಚೆನ್ನಾಗೆ ಮೇಂಟೈನ್ ಮಾಡಿದೆ, ಬ್ರೇಕ್ ಫೇಲ್ ಆಗೋ ಆಯ್ತು. ಯಾವ ಧರ್ಮಾತ್ಮನ ಗೊತ್ತಪ್ಪ. ಇದೀಗ ನೀನು ಉಗ್ಗಿರ್ಬೇಕೇನೋ. ಇದರಲ್ಲಪ್ಪ ನಮ್ಮ ಮೂಷಿಕ ಸ್ವಾಮಿಗಳು. ಮಕ್ಕಳನ್ನ ಕಾಪಾಡಿದಕ್ಕೆ ನಿಂಗೆ ಶೌರ್ಯ ಪ್ರಶಸ್ತಿ ಕೊಡ್ಬೇಕಿತ್ತು, ಕ್ರೌರ್ಯ ತೋರಿಸ್ಬಿಟ್ರಲ್ಲ. ಅದ್ರ ಜೊತೆಗೆ ಅವ್ನ್ ಡಿಎಲ್ ಕಿತ್ಕೊಂಡವ್ರೆ, ಹೆಂಗನ ಜೀವನ ಮಾಡ್ಬೇಕು ಅವನು? ನಿಜ ಕಣ, ನನ್ ATM ಕಾರ್ಡ್ ನೆಲದ ಮೇಲೆ ಹಾಕೊಂಡು ಅದ್ರ ಮೇಲೆ ಕಾಲಿಟ್ಬಿಟ್ಟು ಒಸಕ್ಬಿಟ್ಟಿದ್ರು ನಾನು ಸುಮ್ಮನೆ ಇದ್ಬಿಡ್ತಾ ಇದ್ದೆ. ಆದ್ರೆ ಮಗಂದು ನನ್ ರೇಷನ್ ಕಾರ್ಡ್ ಮೇಲೆ ಕಡಿಟ್ಬಿಟ್ಟಲ್ಲ ಅವನು. ಅವನ ಅಜ್ಜಿ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಸೂರ್ಯ, ಅವ್ನ್ ನಿನ್ನ ಇಳಿದ್ಬಿಡೋದು ಆ ಕಡಕ್ಕೆ. ಅಖಿಲ ಕರ್ನಾಟಕದ ಎಲ್ಲಾ ಚಾಲಕರನ್ನ ಕರ್ಸ್ಬಿಡ್ತೀನಿ ಸಂಘದಿಂದ. ಇದು ಪರ್ಸನಲ್ ವಿಷಯ, ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡೋಣ. ನಾನು DL ಕಿತ್ಕೊಂಡ್ಬಿಟ್ಟಿದ್ದೇನೆ, ಫಸ್ಟ್ ಅದ್ ನಾನು ವಾಪಸ್ ಸಿಕ್ಕರೆ ಸಾಕು. ಮಗಂದು ಅವ್ನ್ ಹೆಂಗ್ ಕೊಡಲ್ಲ ಅಂತಾನೆ. ಬಾ ಹೋಗೋಣ, ನ್ಯಾಯ ಕೇಳೋಣ. ಏನು ಈ ಪರಿಸ್ಥಿತಿನಲ್ಲಿ? ಹಿಂಗೆಲ್ಲ ಕುಡಿದ್ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು, ಅರ್ಥ ಆಯ್ತಾ? ಲೇ, ಅನ್ಯಾಯದ ವಿರುದ್ಧ ಹೋರಾಡೋರು ನ್ಯಾಯವಾಗಿರ್ಬೇಕು, ಕುಡಿದು ತೂರಾಡ್ಕೊಂಡು ಹೋರಾಡ್ಬಾರ್ದು ಕಣಲ್ಲಿ. ಕೆಲವೊಂದು ಹೀಟ್ ಆಫ್ ದಿ ಮೂವ್ಮೆಂಟ್ ಅಲ್ಲಿ ಆಗ್ಬಿಡ್ಬೇಕು ಚಿತ್ತ. ಒಳಗಡೆ ಬಿಸಿ ಆಗೋಗಿದೆ, ಬಿಸಿಯನ್ನ ತಟ್ಬಿಡ್ಬೇಕು. ನಡೀರಿ ಎಲ್ಲಾರು ಹೋಗೋಣ, ಇವತ್ತು ಸೂರ್ಯಂಗ್ ನ್ಯಾಯ ಸಿಗ್ಲೇಬೇಕು. ಕೊಡ್ಸೋಣ ನಡೀರಿ. ಒಂದ್ ಸೇಫ್ಟಿಗೆ ಯಾರಂತ ನಾನು ತೋರಿಸ್ತೇನೆ. ಅದೇನಾಗುತ್ತೆ ಬಾ ನೋಡೋಣ. ಹೌದಾ? ಹಂಗ ಸರಿ ಸರಿ, ಬೇಗ ಬಂದ್ಬಿಡು, ನಾನು ನಿಮ್ಗೋಸ್ಕರ ಕಾಯ್ತಾ ಇದೀನಿ, ಆಯ್ತಾ? ಅವನಿಲ್ಲೇ ಹತ್ರದಲ್ಲಿದ್ದಾನಂತೆ, ಅವ್ನ್ ಬಂದ್ಮೇಲೆ ನಾವು ದೇವಸ್ಥಾನಕ್ಕೆ ಹೊರಡೋಣಮ್ಮ. ಸರಿಮ್ಮ. ಎಷ್ಟೊತ್ತಿಗೆ ಬಂದಿರ್ತಾರ ಅಂತ ಹೇಳಿದ್ರಿ? ಹೌದಮ್ಮ, ಅವ್ನ್ ಮಾಡ್ತಾ ಇರೋ ಕೆಲ್ಸನೇ ಅಂತದಲ್ವಾ, ಅದಕ್ಕೆ ಹೊತ್ತು ಗೊತ್ತು ಎರಡೂ ಇರಲ್ಲ. ಚೆನ್ನಾಗ್ ಓದ್ಕೊಂಡಿದ್ಯಾ, ಬೇರೆ ಕೆಲ್ಸ ಮಾಡು ಅಂದೆ,
ಆದ್ರೆ ಪೊಲೀಸ್ ಕೆಲ್ಸನೇ ಇಷ್ಟ, ನಾನು ಅದನ್ನೇ ಮಾಡ್ತೀನಿ ಅಂತ ಸೇರ್ಕೊಂಡ. ಅವ್ರಿಗೆ ಯಾವ ಕೆಲಸ ಇಷ್ಟನೋ ಅದನ್ನೇ ಮಾಡ್ಲಿ ಅಮ್ಮ. ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಇಷ್ಟಪಟ್ಟು ಮಾಡೋ ಕೆಲಸ ಕಷ್ಟ ಆದ್ರೂ ಅದನ್ನ ಮಾಡಿದ್ರು ಒಂದ್ ಸಂತೋಷ ಇರುತ್ತೆ ಅಂತ. ಹೌದಮ್ಮ, ಅವ್ನ್ ಮಾಡ್ತಿರೋ ಕೆಲ್ಸ ಅವ್ನಿಗೇನ್ ಕಷ್ಟ ಆಗ್ತಿಲ್ಲ, ಆದ್ರೆ ಅವನವ್ನ ಕೆಲ್ಸದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಅದೇ ನೋಡು ಅವನ್ಗೆ ಸಮಸ್ಯೆಗಳನ್ನ ಹುಟ್ಟಾಕೋದು. ತುಂಬಾ ನಿಯತ್ತಾಗಿರೋರ್ಗೆ ಅಲ್ವಾ ಅಮ್ಮ ಎಲ್ಲಾ ಸಮಸ್ಯೆ ಬಂದ್ ಸುತ್ಕೊಳ್ಳೋದು. ಅರುಣ್, ಕಾಫಿ ಮಾಡ್ಕೊಂಡ್ ಬರ್ಲೇನೋ? ಯಾಕೋ ಒಂಥರ ಇದೆಯಾ? ನಾನು ಮಾಡ್ತಾ ಇರೋ ಕೆಲಸನೇ ಅಂತದ್ದಲ್ವಮ್ಮ. ದಿನ ಒಂದೊಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಓದಿರೋರ್ನ, ಓದದೇ ಇರೋರ್ನ, ಕೆಲಸ ಮಾಡೋರ್ನ, ಕೆಲಸ ಮಾಡದೇ ಇರೋರ್ನ ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾನೆ ಇರ್ಬೇಕು. ಏನು ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀರಾ? ಹೌದು ಕಣ, ನೀನ್ ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಕಾಯ್ತಿದ್ವಿ. ಕನಕ, ನೀವ್ ಒಂದ್ ನಿಮಿಷ ಮಾತಾಡ್ತೀರಮ್ಮ? ಬಂದೆ. ಹಾ ನಿಮ್ ದೇವಸ್ಥಾನಕ್ಕೆ ಅಲ್ವಾ ಹೋಗ್ತಾ ಇರೋದು? ಹೌದು. ಹೇಗಿದ್ರು ನಿಮ್ ತಾಯಿ ಅಲ್ಲೇ ಇರ್ತಾರೆ. ನಮ್ಮ ಮದ್ವೆ ವಿಷಯ ಮಾತಾಡೋದಕ್ಕೆ ಒಳ್ಳೆ ಟೈಮು. ನಮ್ಮ ಅಮ್ಮನ ಹತ್ರ ಹೇಳ ಮಾತಾಡೋದಕ್ಕೆ. ಬೇಡ ಬೇಡ, ಮೊದ್ಲು ನಮ್ ಮದ್ವೆ ವಿಷಯನ ನಮ್ಮ ಅಕ್ಕ ಭಾವ ಹತ್ರ ಹೇಳ್ಬೇಕು. ನಮ್ ತಂದೆ ಇದ್ದಿದ್ರೆ ನಮ್ಮನ್ ಹೇಗ್ ನೋಡ್ಕೋತಾ ಇದ್ರು ಹಾಗೆ ನಮ್ ಭಾವನ ನೋಡ್ಕೋತಾ ಇದಾರೆ. ನಮ್ ಮನೇಲಿ ಅವ್ರ ಒಪ್ಪಿಗೆ ಇಲ್ದೆ ನಾನೇನು ಮಾಡಲ್ಲ. ನನ್ನ ಆಸೆ ಏನು ಗೊತ್ತಾ? ಹೇಳು. ನಮ್ ಭಾವ ನಮ್ಮ ಅಕ್ಕನ್ ಹೇಗ್ ನೋಡ್ಕೋತಾ ಇದಾರೋ ಹಾಗೆ ನೀವು ನನ್ನನ್ನ ನೋಡ್ಕೋಬೇಕು ಅಂತ. ಸಾಧ್ಯನೇ ಇಲ್ಲ. ಅವ್ರಿಗಿಂತ ಚೆನ್ನಾಗೆ ನಾನು ನಿನ್ನ ನೋಡ್ಕೋತೀನಿ. ನೀನ್ ಇಷ್ಟೆಲ್ಲ ನಿಮ್ ಭಾವನ ಬಗ್ಗೆ ಹೇಳದ್ ಕೇಳಿದ್ರೆ ನಿಮ್ ಭಾವ ತುಂಬಾ ಒಳ್ಳೆಯವರು ಅಂತ ಕಾಣುತ್ತೆ. ಅವ್ರನ್ನ ಆದಷ್ಟು ಬೇಗ ಮೀಟ್ ಮಾಡ್ಬೇಕು. ಆದಷ್ಟು ಬೇಗ ಮೀಟ್ ಮಾಡಿಸ್ತೀನಿ. ಆಮೇಲೆ ಈ ವಿಷಯನ ನಿಮ್ ತಾಯಿಗೆ ಹಾಗೆ ನಮ್ ತಾಯಿಗೆ ಹೇಳಿದ್ರೆ ಆಯ್ತು. ನಮ್ ತಾಯಿಗೆ ಆಲ್ರೆಡಿ ಗೊತ್ತಲ್ವಾ? ಶೀನು, ಅದೇ ನಮ್ ತಾಯಿಗೆ ನೀನ್ ಮೊದ್ಲೇ ಗೊತ್ತಿರೋದ್ರಿಂದ ಅವ್ರು ಖಂಡಿತ ಒಪ್ಕೋತಾರೆ ಅಂತ ಹೇಳಿದೆ. ಕನಕ, ಹೊರಡೋಣ? ಹಾ ಅಮ್ಮ, ಹೊರಡೋಣ. ಅರುಣ್, ಹಾಲು ಕಾಯಿಸಿಟ್ಟಿದೀನಿ, ಬೇಕಿದ್ರೆ ಕಾಫಿ ಮಾಡ್ಕೊ. ಸರಿಮ್ಮ, ನಾನ್ ಮಾಡ್ಕೋತೀನಿ. ಬಾಯ್. ಬಾಯ್. ಯಾವ್ದು ಇದು ಕಾಲನಿ? ಬ್ಯಾಲೆನ್ಸ್ ಕಾಲನಿ ಕರ್ಕೊಂಡ್ಬಿದ್ಯಾ? ಹೇಳ್ತೀನಿ. ಅಷ್ಟೇ. ಮಾಸುವೆ ನೀನು ಬಾಯ್ಲಿ ಬಾಯ್ಲಿ ಇದಾದ ಮನೆಯಲ್ಲಿ ಇಲ್ಲಿ ತಿಳ್ಕೊಬಿಡ್ರಿ ಎಪ್ಪಲ್ದವ್ರೆ. ನಂಗೆ ಅನ್ನ ಕೊಟ್ಟಿಲ್ಲ, ಅನ್ನ ಕಿತ್ಕೊಂಡಲ್ಲ ಅಪ್ಪ ನನ್ನ ಮನೆಗೆ. ಅಂದ್ರೆ ನಮ್ ಸೂರ್ಯನ್ ಲೈಸೆನ್ಸ್ ಕಿತ್ಕೊಂಡು ಅವನ್ನ ಬೀದಿಗೆ ತಂದಲ್ಲ ಆ ಪೊಲೀಸಪ್ಪ, ಆ ಪೊಲೀಸಪ್ಪನ ಮನೆ ಇದು. ಏನ್ ಕರೆಕ್ಟ್? ಕರೆಕ್ಟ್. ಹಾವು ಮುಂಗ್ಸಿ ಎರಡು ಕಿತ್ತಾಡ್ಕೊಳತ್ತೆ ಅಂತ ಗೊತ್ತಲ್ಲೇನೋ? ಗೊತ್ತಿತ್ತು ಯಾರಾದ್ರೂ ಮುಂಗ್ಸಿನ ತಗೊಂಡ್ಬಿಟ್ಟು ಹಾವಿನ ಗೊತ್ತಾಗ್ಬಿಡ್ತಾರ? ಏನ್ ಗೊತ್ತ? ನಡುವೆ ಹೋಗೋಣ. ಸೂರ್ಯ, ನೀನ್ ಸುಮ್ನಿರ್ ಸೂರ್ಯ. ನಿನ್ನ ಬಗ್ಗೆ ಏನ್ ಗೊತ್ತು ಅಂತ ನಿನ್ ಕಾರ್ ಹಿಡ್ದ ನಾನು. ಹಂಗೆಲ್ಲ ಓಪನ್ ವಯಸ್ಸಲ್ಲಿ ಮಾತಾಡ್ಬಿಡ ಕೇಳಿಸ್ಬಿಡುದ್ ನಿಮ್ಗೆ. ಬೀದಿಲಾಗಿದ್ದು ಬೀದಿಲಿ ಇರ್ಬೇಕು, ಮನೆಗೆ ತಂದು ತಗೊಂಡ್ಬರ್ಬಾರ್ದು. ಅವನ್ನೆಲ್ಲ ಯಾರು ನೀವು ಅರ್ಥ ಆಗೋದಿಲ್ಲ. ನನಗೂ ಮೊದ್ಲೇ ಆಗಲ್ಲ ಕೊಂಡ್ರು. ಅದ್ರ ಮೇಲೆ ನಂಗೆ ಕುಡ್ಸ್ಬಿಟ್ಟು ಕರ್ಕೊಂಡ್ ಇಲ್ಲಿಗೆ. ಯಾರು ಆಗಲ್ಲ. ಇವತ್ತು ನಮ್ ಸೂರ್ಯ ನ್ಯಾಯ ಕೊಡ್ದವ್ರು ನಾವು ನಿನ್ನ ಬರಲ್ಲ. ಹೇಗೆ ಕರೆಯ ಅರುಣಿನ ಕಲ್ಲಲ್ಲೇ ಕರಿಬೇಕು. ನಿಂತ್ಕೋಬಾರ್ದು, ಹಿಂದಾಗಿರ್ಬೇಕು. ಎಲ್ಲ ಬೈಕ್ ನೀನೇನ ನಮ್ ಸೂರ್ಯನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದು? ಮಗಕ್ಕೇನ ಒಂದು ಡಬ್ಬ ಪಾನ್ ಪೌಡರ್ ಹಾಕೊಂಡ್ ಬಿಡ್ಸ್ಕೊಬಿಟ್ರೆ ನೀನೇನ್ ದೊಡ್ಡ ಇರ್ಲೇನ? ಸೂರ್ಯ, ಇವತ್ತೆಲ್ಲ ಕೊಡಿಸ್ಬಿಡ್ತೀನಿ. ಅಷ್ಟು ಮಾಡಿದ್ರು ಬುದ್ಧಿ ಬಂದಿಲ್ಲ ಅಲ್ವಾ ನಿಮ್ಗೆ? ಏನದವ್ರೆ ಅಲ್ಲಿ ಯಾಕೆ ನಿಂತಿದ್ಯಾ? ಬಾ ಹತ್ರ ಬಾ, ಹತ್ರ ಬಾ. ಸರ್ ಇಲ್ಲ ಸರ್, ಸೂರ್ಯ ಬರೋದೇ ಗೊತ್ತಿಲ್ಲ ಸರ್. ಈ ಮಳೆ ಒಬ್ಬರಿಗೆಲ್ಲ ಬಿಡ್ದವ ಅಷ್ಟೇ. ನಡೀರಲ್ಲೇ ಹೋಗೋಣ. ಸುಮ್ನೆ ಏನ್ ದೊಡ್ಡವ್ನ ಎದುರ್ಕೊಳ್ತಿದ್ಯಾ? ಏನ್ ಗುರಾಯ್ತಿದ್ಯಾ ಮಗನೇ? ಕಣ್ಕಿದಾಕ್ಬಿಡ. ಬನ್ರು, ಅದಕ್ಕೆ ಕಾಯ್ತಾ ಇದೀನಿ. ಕಣ್ ಕೀಳ್ತೀರಾ? ಬನ್ನಿ. ಕಣ್ಣು ಅಷ್ಟೇ ಅಲ್ಲ, ಬುಡ ಸಮೇತ ಕಿತ್ತಾಕ್ಬಿಡ್ಬೇಕು. ಅಂದ್ರೆ ಕಾಲು ಕೈನ ಕತ್ತರಿಸ್ ಹಾಕ್ಬಿಡ್ಬೇಕು. ಮುಂಚೆ ಎಲ್ಲಿದ್ಯಾ? ನಿಮಿಷ ಬೇಗ ಬೈಲಿ. ಅರುಣ ಕೊಡ, ನಮ್ ಸೂರ್ಯನ್ ಡಿಎಲ್ ಕೊಡ. ಡಿಎಲ್ ಕತೆ ಅಲ್ಲಯ್ಯ, ಒದಿತೀವಿ ಅಂತ ಹೇಳಿದ್ರಲ್ಲ ಅದನ್ನ ಹೇಳಿ. ಇನ್ನು ಒಜೆದಲ್ಲ, ಮರ್ಡ್ರು ಮಾಡ್ಬಿಡ್ಬೇಕು. ಮಾಡ್ಬಿಡ ರೆಡಿ ಹೋಗೋಣ. ಬಾಳ ಚಿಕ್ಕ
ನಾವೊಂದು ನೀವು ಟಿವಿ ಕ್ಯಾನ್ಸಲ್ ಮಾಡ್ತೀನ ನಾನು ಹಿಡ್ತೀನು ಸರಿ ಮಾಡೋ ವಿಡಿಯೋ ಅಪ್ಪ ನಿನ್ನ ಗಾಡಿ ಬಿಡ್ತೀನಿ ಸುಮ್ಮನೆ ಬಿಡುತ್ತದೆ. ಓಹೋ ಮ್ಯಾನ್ ಹ್ಯಾಂಡ್ಲಿಂಗು ಹುಡುಗರ್ನ ಕರ್ಕೊಂಡು ಕುಡ್ದು ತನ್ನ ಮರ್ಡರ್ ಮಾಡಕ್ ಬಂದಿದೆ ಅಂತ ಕೇಸ್ ಹಾಕಿಸ್ತೀರಿ. ಮಗನೇ 6 ತಿಂಗಳು ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಅನ್ಕೊಂಡೆ, ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡ್ತೀನಿ ಮಾಡಲಿ ನಂಬಿದ್ರೆ ಬೇಡ. ಏನೋ ರೌಡಿ ಏನೋ ನೀನು? ಎಲ್ಲಿ ನಿನ್ ಗ್ಯಾಂಗು? ಸರ್ ನನಗೆ ಅನ್ಯಾಯ ಆಗಿದೆ ಅಂತ ಅವರು ಹುಡುಗ ಹಿಂಗ್ ಮಾಡ್ಬಿಟ್ರು ಅಷ್ಟೇ ಸರ್. ಒತ್ತು ಒಳಗಡೆ ಹಾಕ್ರಿ ಇವನ್ನ. ಬೇಡ ಸರ್, ನಿಮ್ ಕೈ ಮುಗಿತೀವಿ ಸರ್, ಪ್ಲೀಸ್ ಸರ್, ಬೇಡ ಸರ್. ನಿಮಗ್ ಸತ್ಯ ಗೊತ್ತಿದೆ ಅಲ್ವಾ, ಇನ್ನು ಸ್ವಲ್ಪ ದಿನದಲ್ಲ ನೀವು ರಿಟೈರ್ಡ್ ಆಗ್ತೀರಾ. ಜೀವನ ಪರ್ಯಂತ ಪಾಪ ಪ್ರಜ್ಞೆಲೆ ಬದುಕ್ಬೇಡಿ ಸರ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.